ಸಾಮಾನ್ಯವಾಗಿ ಆತಂಕ ಉಂಟಾಗೋದು ಯಾಕೆ ಅಂದರೆ ನಮ್ಮ ಹಿಂದಿನ ಜೀವನದಲ್ಲಿ ಏನೋ ನಡೆದಿದೆ, ಹಾಗೆ ನಡೆದಿರೋದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಕ್ಯಾರಿ ಮಾಡ್ತೀವಿ. ಮುಂದೇನೂ ಹೀಗೆ ಆಗೋಗ್ತದೇನೋ ಅನ್ನುವಂಥ ಆತಂಕ. ಇಲ್ಲ, ಇನ್ಯಾವುದೋ ವಿಫಲತೆಗಳನ್ನು ನೋಡಿರ್ತೀವಿ, ಇನ್ಯಾರೋ ಹೇಗೋ ಬದುಕೋದನ್ನು, ಇನ್ಯಾವುದೋ ಥರದ ಸಿಚುವೇಶನ್ಗಳನ್ನು ಬೇರೆಯವರದನ್ನು ನೋಡಿ ಕೂಡ ನನ್ನ ಜೀವನದಲ್ಲಿ ಹೀಗೆ ಆಗೋದ್ರೆ, ನಾನು ಹೀಗೆ ಮಾಡ್ಕೊಂಬಿಟ್ರೆ, ನಾನು ಹೀಗೆ ವಿಫಲ ಆದರೆ ಅನ್ನುವಂಥ ಆತಂಕ ಏನಿದೆ ಅದು ಸಾಮಾನ್ಯವಾಗಿ ಕಾಡ್ತಾ ಹೋಗ್ತದೆ. ಅಧ್ಯಾತ್ಮದಲ್ಲಿ ಇದಕ್ಕೊಂದು ಪರಿಹಾರ ಇದೆ. ಪ್ರತಿಯೊಬ್ಬ ಮನುಷ್ಯ ನೆನ್ನೆ ಅನ್ನೋದು ಮುಗಿದು ಹೋಯಿತು, ನಾಳೆ ಅನ್ನೋದು ಇಲ್ಲವೇ ಇಲ್ಲ ಅಂತ ಅಧ್ಯಾತ್ಮದಲ್ಲಿ ಹೇಳೋದೇನೆಂದರೆ, ನಾಳೆ ಅನ್ನೋದಿಲ್ಲ. ಯಾವುದಿದೆ ಹಾಗಾದರೆ? ನೆನ್ನೆ ಮುಗಿದು ಹೋಗಿದೆ, ನಾಳೆ ಅನ್ನೋದು ನಮ್ಮ ಕೈಲಿಲ್ಲ, ಅಥವಾ ನಾಳೆ ಅನ್ನೋದೇ ಇಲ್ಲ. ನೀವು ಸರಿಯಾಗಿ ಕೂತು ಯೋಚನೆ ಮಾಡಿದರೆ, ನಾಳೆ ಅಂತ ನೀವು ಯೋಚನೆ ಮಾಡಿದರೆ ನಾಳೆ ಅನ್ನೋದು ಇಲ್ಲವೇ ಇಲ್ಲ. ಆದರೆ ಇರೋದು ಯಾವುದು? ಈ ಕ್ಷಣ, ಇವತ್ತು ಏನಿದೆ, ಈ ಕ್ಷಣ ಏನಿದೆ ಅದು ಮಾತ್ರ ನಮ್ಮ ಕೈಲಿದೆ. ನೀವು ಈ ಕ್ಷಣದಲ್ಲಿ ಏನಿದೆ, ಈ ಕ್ಷಣದಲ್ಲಿ ಏನನ್ನು ಮಾಡ್ತಾ ಇದ್ದೀರಿ, ಆ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸನ್ನು ಇದ್ದರೆ ಮಾತ್ರ ನೀವು ಅದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಈ ಕ್ಷಣವನ್ನು ಅನುಭವಿಸ್ತಾ ಇದ್ದರೆ, ಈ ಕ್ಷಣದಲ್ಲಿ ಏನಿದೆಯೋ ಅದನ್ನು ಆಸ್ವಾದಿಸದೇ ಇದ್ದರೆ, ಈ ಕ್ಷಣವನ್ನು ನೀವು ಆನಂದದಿಂದ ಕಳೆದೇ ಹೋದರೆ ನಾಳೆ ಅನ್ನೋದು ನಿಮ್ಮ ಜೀವನದಲ್ಲಿ ಯಾವತ್ತೂ ಬರಲ್ಲ. ಇದನ್ನು ನಾವು ನೆನಪಿಟ್ಕೋಬೇಕು. ಹಾಗಾಗಿ ಅಧ್ಯಾತ್ಮ ಅನ್ನೋದು ನಮ್ಮ ಜೀವನದಲ್ಲಿದ್ದರೆ ಈ ರೀತಿ ನೆನ್ನೆ ಹೀಗಾಗಿತ್ತು ಅಂತ ಕೊರಗಲ್ಲ, ನಾಳೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಯಾಕೆ ಅಧ್ಯಾತ್ಮಿಕ ನಮ್ಮ ಜೀವನದಲ್ಲಿ ಬೇಕು? ಮತ್ತು ಯಾರ್ಯಾರು ಅಧ್ಯಾತ್ಮ ತಮ್ಮ ಜೀವನದಲ್ಲಿ ಇಟ್ಕೊಂಡಿದ್ದಾರೆ ಅವರು ನೋಡಿ, ನೆನ್ನೆ ಆದಿರೋದ್ರ ಬಗ್ಗೆ ಅವರು ಕೊರಗಕ್ಕೆ ಹೋಗಲ್ಲ, ನಾಳೆ ಈಗ ಆಗಬಹುದು ಅಂತ ಚಿಂತೆ ಮಾಡೋಕ್ಕೆ ಹೋಗಲ್ಲ. ಈ ಕ್ಷಣ ಏನಿದೆ ಅದನ್ನು ಆಸ್ವಾದಿಸ್ತಾರೆ, ಈ ಕ್ಷಣದಲ್ಲಿ ಕೂತು ಅದನ್ನು ಆನಂದಿಸ್ತಾರೆ, ಈ ಕ್ಷಣದಲ್ಲಿ ನಮ್ಮ ಹತ್ರ ಏನಿದೆಯೋ ಅದನ್ನು ಅನುಭವಿಸ್ತಾರೆ. ಯಾರು ಅದನ್ನು ಮಾಡ್ತಾ ಹೋಗ್ತಾರೋ ಅವರು ಮುಂದಿನ ಕೆಲಸವು ಆಟೋಮೆಟಿಕಲಿ ಯಶಸ್ಸನ್ನು ಕಾಣ್ತಾ ಹೋಗ್ತಾರೆ. ಯಾರು ಈ ಕ್ಷಣವನ್ನು ಆಸ್ವಾದಿಸ್ತಾರೋ ಅವರು ಮಾತ್ರ ನಾಳೆಯನ್ನು ಎಂಜಾಯ್ ಮಾಡಬಹುದು. ಆದರೆ ನಾಳೆ ಅನ್ನೋದು ಇದೆ ಅಂತ ನೀವು ಹೋದರೆ ಮಾತ್ರ ಅಲ್ಲಿ ನೀವು ಏನನ್ನೂ, ಈ ಕ್ಷಣವನ್ನೇ ಕಳ್ಕೊಂಡ ನಂತರ ನಾಳೆ ಅನ್ನೋದನ್ನು ಏನು ಪಡಿತೀರಿ? ಸಾಧ್ಯವೇ ಇಲ್ಲ. ಹಾಗಾಗಿ ಅಧ್ಯಾತ್ಮ ಏನು ಹೇಳುತ್ತದೆ? ನೆನ್ನೆ ಅನ್ನೋದು ಮುಗಿದು ಹೋಗಿದೆ, ನಾಳೆ ಅನ್ನೋದು ಇಲ್ಲವೇ ಇಲ್ಲ, ಈ ಕ್ಷಣ ಏನಿದೆ ಅನ್ನೋದು ಅನುಭವಿಸು. ಹಾಗೆ ಅನುಭವಿಸ್ಲಿಕ್ಕಿರುವಂಥದ್ದೇ ಧ್ಯಾನ. ಧ್ಯಾನ ನಾಳೆ ಏನಾಗ್ತದೆ ಅಂತ ನೋಡಲ್ಲ, ನೆನ್ನೆ ಏನಾಯಿತು ಅನ್ನೋದನ್ನು ಯೋಚನೆ ಮಾಡಲ್ಲ. ಈ ಕ್ಷಣ ಏನಿದೆ ಅದನ್ನು ಮಾತ್ರ ನೀನು ನೋಡ್ತಾ ಹೋಗು. ಒಂದು ಸಾಕ್ಷಿ ಭಾವದಿಂದ ಈ ಕ್ಷಣವನ್ನು ಮಾತ್ರ ಆಸ್ವಾದಿಸ್ತಾ ಹೋಗು, ನೋಡ್ತಾ ಹೋಗು. ಆಗ ನೋಡುವ ವಿಧಾನವನ್ನೇ ಧ್ಯಾನ ಅಂತ ಕೂಡ ಕರೀತಾರೆ. ಕಣ್ಣು ಮುಚ್ಚೇ ಕೂರಬೇಕು ಅಂತ ಇಲ್ಲ ಧ್ಯಾನದಲ್ಲಿ. ಕಣ್ಣು ತೆರೆದು ಕೂಡ ಈ ಕ್ಷಣಕ್ಕೆ ನಿಮ್ಮ ಮನಸ್ಸು ಇದೆಯಾ, ಹಾಗಿದ್ದರೆ ಮಾತ್ರ ಧ್ಯಾನ ಆಗ್ತದೆ. ಯಾವಾಗಲೂ ದೇಹಕ್ಕಿಂತ ಮನಸ್ಸು ಸ್ಪೀಡಾಗಿ ಓಡ್ತಾ ಇದೆ. ಈಗ ಕಾರು ಓಡಿಸ್ತಾ ಇದ್ದೀರಿ, ಕಾರು ಓಡಿಸ್ಬೇಕಾದ್ರೆ ಕೈ ಕಾಲುಗಳು ಸ್ಪೀಡ್ ಇದ್ದರೆ ಕಾರನ್ನು ಕಂಟ್ರೋಲ್ ನಿಮ್ಮ ಕೈಲಿದೆ, ನೀವು ಕಾರನ್ನು ಕಂಟ್ರೋಲ್ ಮಾಡ್ತೀರಿ. ಆದರೆ ಆಕ್ಸಿಡೆಂಟೇ ಆಗಲಿಕ್ಕೆ ಕಾರಣ ಏನು ಗೊತ್ತಾ? ಕೈ ಕಾಲುಗಳಿಗಿಂತ ಸ್ಪೀಡಾಗಿ ನಿಮ್ಮ ಮನಸ್ಸಿರುತ್ತದೆ. ಮನಸ್ಸು ಮುಂದೇನಿದೆ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ಅದಕ್ಕೂ ಕಿಲೋಮೀಟರ್ ಗಟ್ಟಲೆ ಮುಂದೆ ಹೋಗ್ಬಿಟ್ಟಿರ್ತದೆ. ಮನಸ್ಸು ಇನ್ನೇನೋ ಆಗ್ಬಿಡ್ಬೋದು, ಅಲ್ಲೇನೋ ಆಗ್ಬಿಡ್ಬೋದು ಅನ್ನೋ ರೀತಿಯಲ್ಲಿ ಮನಸ್ಸು ಮುಂದೆ ಹೊಡೆದಾಗ ಇಲ್ಲಿ ಬ್ರೇಕ್ ಹಾಕೋದು ಮರ್ತು ಹೋಗ್ತದೆ, ಇಲ್ಲಿ ಎಕ್ಸ್ಲೇಟ್ರು ಕಂಟ್ರೋಲ್ ಮಾಡೋದು ಹೋಗ್ತದೆ, ನಿಮ್ಮ ಕೈಲಿರೋ ಸ್ಟೇರಿಂಗ್ ನಿಮ್ಮ ಕೈಲಿ ಇಲ್ಲದಂತ ಆಗ್ತದೆ. ಹಾಗಾಗಿ ದೇಹ ಸ್ಪೀಡ್ ಇರಲಿ, ಮನಸ್ಸಲ್ಲ. ಮನಸ್ಸು ಶಾಂತವಾಗಿರಲಿ. ಮನಸ್ಸು ಯಾವಾಗಲೂ ಕೂಡ ನಿರಾತಂಕವಾಗಿರಲಿ, ನಿರಾಳವಾಗಿರೋದನ್ನು ಅಭ್ಯಾಸ ಮಾಡಿ. ಹಾಗೆ ಮಾಡಿದಾಗ ಕೈ ಕಾಲುಗಳು, ಬುದ್ಧಿ ತುಂಬ ಚುರುಕಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತದೆ. ಹಾಗೆ ಮಾಡಿದಾಗ ನಿಮ್ಮ ಪ್ರತಿ ಕಾರ್ಯದಲ್ಲೂ ನಿರಾತಂಕವಾಗಿ ಆರಾಮವಾಗಿ ನಿಭಾಯಿಸೋದನ್ನು ಕಲಿತೀರಿ. ಹೀಗೆ ನಿಭಾಯಿಸ್ಲಿಕ್ಕಿರುವಂಥದ್ದೇ ಆಧ್ಯಾತ್ಮ, ಧ್ಯಾನ ಎಲ್ಲವೂ ಕೂಡ. ಇದರಿಂದ ಹೊರತಾಗಿ ನೀವೇನನ್ನೋ ಮಾಡಬೇಕು, ಅಥವಾ ಕಾಡಿಗೆ ಹೋಗಬೇಕು, ಅಥವಾ ಹಿಮಾಲಯಕ್ಕೆ ಹೋಗಬೇಕು ಅಧ್ಯಾತ್ಮ ಹೇಳಲ್ಲ. ಈ ಕ್ಷಣ ಏನಿದ್ದೀರಿ ಮನಸ್ಸು ಅಲ್ಲಿ ನಿಲ್ಲಿಸಿ ದೇಹ ಚಟುವಟಿಕೆಯಿಂದ ಇರಲಿ. ಮನಸ್ಸು ಆ ಕ್ಷಣದಲ್ಲಿ ಇರೋದನ್ನು, ಅನುಭವಿಸೋದನ್ನು ಕಲಿಸಬೇಕು ಅಂತ ಮಾತ್ರ ಅಧ್ಯಾತ್ಮ ಹೇಳುತ್ತದೆ. ಪ್ರತಿಯೊಬ್ಬರು ಈ ರೀತಿಯಾಗಿ ಕಲಿತಾ ಹೋಗಿ ಜೀವನ ಅದ್ಭುತವಾಗಿ ನೀವು ಕಟ್ಕೊಳ್ಬಹುದು.